ಬಾಗಲಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ IDBI ಬ್ಯಾಂಕ್ ಮತ್ತು ಅದರ ವಿರುದ್ಧ ಸಿಬ್ಬಂದಿ ವಿರುದ್ಧ ಒಟ್ಟು 5 ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ. ಇದು ಕಳೆದ ತಿಂಗಳು ಆದಂಥ ಪ್ರಕರಣಗಳು. 5 ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು. ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮೊದಲಾಗಿತ್ತು. 11/7/2024 ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ. ಅದರದ್ದು ತನಿಖೆಯ ನಂತರ ಮತ್ತು ಇನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು 2 ಪ್ರಕರಣಗಳು ಗೊತ್ತಾಗುತ್ತೆ. ಮತ್ತು ತನಿಖೆ ಮಾಡಬೇಕಾಯ್ತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆದು ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ. ಮತ್ತು ಇನ್ನೂ ಒಂದು ಪ್ರಕರಣ ಇರತಕ್ಕಂಥದ್ದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು. ಒಟ್ಟು 5 ಇಲಾಖೆಗಳಲ್ಲಿ ಒಟ್ಟು 6,08,00,000 ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡು ಬಂದಿದೆ. ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಅದರ ಯಾರು ಫಲಾನುಭವಿಗಳು ಇರ್ತಂಥವ್ರು ಇದರ ಬೆನಿಫಿಷರೀಸ್ ಇದ್ದರು. ಒಟ್ಟು ಇಲ್ಲಿವರೆಗೂ ಕೂಡ 19 ಜನರನ್ನು ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಮತ್ತು ಇನ್ನು ಒಟ್ಟು ಇದರಲ್ಲಿ 33 ಜನರ ಅಕೌಂಟಿಗೆ ಇದು ಅಮೌಂಟು ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು. ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ಸೊ ನಮ್ಮದು ಈ 5 ಪ್ರಕರಣಗಳಲ್ಲಿ 3 ಕೋಟಿಗಿಂತ ಹೆಚ್ಚು ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ಗಮನಿಸಿಬಿಟ್ಟು CID ತನಿಖೆಗೆ ನಾವು ಶಿಫಾರಸು ಮಾಡಿದ್ವಿ. ನಿನ್ನೆ CID ತನಿಖೆ ಇದನ್ನು ಮಾಡೋದಕ್ಕೆ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ. ಸೋಮವಾರ ದಿನ CID ತಂಡ ಬಾಗಲಕೋಟೆಗೆ ಬರುತ್ತೆ. ಆ ದಿನ ನಾವು ಈ ಎಲ್ಲ 5 ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ತನಿಖೆಯಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೇನು ಅಸಿಸ್ಟೆನ್ಸ್ ಬೇಕೋ ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ.